ಏನಿದೆ ಇದು ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮ. ಯಾಕೆ ಅಂದ್ರೆ ಸರ್ಕಾರ, ವ್ಯವಸ್ಥೆ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಪ್ರಥಮವಾದ ಅತ್ಯಂತ ಮೂಲಭೂತವಾದ ಕರ್ತವ್ಯ ಅಂದ್ರೆ ದನಿ ಇಲ್ಲದವರಿಗೆ ದನಿ ಆಗೋದು, ಕೈ ಇಲ್ಲದವರಿಗೆ ಕೈ ಆಗೋದು, ಕಾಲಿಲ್ಲದವರಿಗೆ ನಾವು ಒಂದು ಸಪೋರ್ಟಿವ್ ಹೆಜ್ಜೆ ನೀಡೋದು ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ಎಲ್ಲವೂ ಪ್ರಕೃತಿದತ್ತವಾಗಿ, ಮನುಷ್ಯ ಸಹಜವಾಗಿ ಎಲ್ಲ ಸೌಲಭ್ಯಗಳ ಜೊತೆಗೆ ಹುಟ್ಟದವರಿಗೆ ನಾವು ವ್ಯವಸ್ಥೆಯಿಂದ ಅಥವಾ ಸರ್ಕಾರದಿಂದ ಅಥವಾ ಜನಪ್ರತಿನಿಧಿಗಳಿಂದ ಅಥವಾ ಅಧಿಕಾರಿಗಳಿಂದ ಅತ್ಯಂತ ಹೆಚ್ಚಿನ ನಿರೀಕ್ಷೆಗಳು ಏನು ಇರೋದಿಲ್ಲ. ಆದ್ರೆ ಒಂದು ಏನು ನಾವು ಹಿಂದೆ ಅಂಗವೈಕಲ್ಯ ಅಥವಾ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸ್ಟೇಟಸ್ ಜೊತೆ ಹುಟ್ಟದಂತ ವ್ಯಕ್ತಿಗಳಿಗೆ ನಾವು ಅವ್ರನ್ನ ವಿಶೇಷ ವಿಕಲಚೇತನರಂತಾರೆ, ವಿಶೇಷ ಚೇತನರಂತಾರೆ. ಅವರಿಗೆ ನಾವು ಒಂದು ವ್ಯವಸ್ಥೆಯಾಗಿ ನಾವು ಅವ್ರ ಜೊತೆ ನಿಲ್ಲಬೇಕು. ಅದು ಶೈಕ್ಷಣಿಕವಾಗಿ ಆಗ್ಲಿ ಅಥವಾ ಉದ್ಯೋಗದಲ್ಲಿ ಆಗ್ಲಿ ಅಥವಾ ಒಂದು ದೈನಂದಿನ ಜೀವನ ನಿರ್ವಹಣೆಯ ಸಂದರ್ಭದಲ್ಲಾಗ್ಲಿ ಅಥವಾ ಅವರ ವೈದ್ಯಕೀಯ ಪರೀಕ್ಷೆಗಳು ಮತ್ತೆ ಅವರು 4 ಜನ ಅವರ ಸಮಕಾಲೀನರಂತೆ ಒಂದು ಉತ್ತಮವಾದ ಜೀವನ ನಿರ್ವಹಣೆ ಮಾಡಕ್ಕೆ ಬೇಕಾದಂತ ಒಂದು ಎಕ್ವಿಪ್ಮೆಂಟ್ಸ್ ನ ಕೊಡೋದ್ರ ಮೂಲಕ ಆಗ್ಲಿ, ಈ ನಿಟ್ಟಿನಲ್ಲಿ ಅನೇಕ ಸುಧಾರಣಾ ಕ್ರಮಗಳನ್ನ ಈ ಹಿಂದಿನಿಂದಲೂ ಸರ್ಕಾರಗಳು ತಗೊಳ್ತಾ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಸರ್ಕಾರದ ಯಾವುದೇ ಅನುದಾನದಲ್ಲಿ ಯಾವುದೇ ಕ್ರಿಯಾ ಯೋಜನೆ ಮಾಡುವಾಗ ಕನಿಷ್ಠ 5% ಅನುದಾನವನ್ನ ವಿಶೇಷ ಚೇತನರ ಅಭಿವೃದ್ಧಿಗೆ ಮೀಸಲಿಡಬೇಕು ಅನ್ನೋದು ಒಂದು ಅತ್ಯಂತ ಮಹತ್ವಪೂರ್ಣ ಒಂದು ಸುಧಾರಣಾ ಕ್ರಮ. ಆ ಕ್ರಮವಾಗಿ ಯಾವಾಗ ಅದನ್ನ ಕಡ್ಡಾಯ ಮಾಡಿದ್ರು ನಾವು ಅತ್ಯಂತ ಕಾಳಜಿಯಿಂದ ಒಂದು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು, ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳ ಅನುದಾನದ ಒಟ್ಟು ಮೊತ್ತದಲ್ಲಿ 5% ಅನುದಾನವನ್ನ ನಾವು ಮೀಸಲಿರಿಸಿ ಕಡ್ಡಾಯವಾಗಿ ಇಂಥ ಒಂದು ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ, ಏನು ಒಂದು ನಮ್ಮ ಸಹಕಾರ ಮತ್ತೆ ಒಂದು ಸಪೋರ್ಟ್ ಅನ್ನ ನಿರೀಕ್ಷೆ ಮಾಡ್ತಕ್ಕಂಥ ಒಂದು ವರ್ಗದ ಫಲಾನುಭವಿಗಳಿಗೆ ನಾವು ಸ್ಪಂದಿಸಲಿಕ್ಕೆ ಒಂದು ಉತ್ತಮವಾದ ವೇದಿಕೆಯಾಗಿದೆ. ಅಂತಹ ಒಂದು ಉತ್ತಮವಾದ ಕಾರ್ಯದ ಭಾಗವಾಗಿ ಈ ದಿನ ಏನು ಸನ್ಮಾನ್ಯ ಶಾಸಕರ ಪ್ರದೇಶಾಭಿವೃದ್ಧಿ, ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಈಗಾಗಲೇ ನಮ್ಮ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಮಾತಾಡ್ತಾ ಹೇಳಿದ್ರು 174 ಸರ್, ಒಟ್ಟಾರೆ 174 20 ಲಕ್ಷ ಮೊತ್ತದಲ್ಲಿ 174 ಈ ರೀತಿಯ ಮಷಿನರೀಸ್ ನ ಖರೀದಿ ಮಾಡಲಾಗಿದೆ. ಅದರಲ್ಲಿ ಇವತ್ತು 87 ಜನ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಗ್ತಿದೆ. ಇನ್ನು ಯಾರ್ಯಾರ ಅವಶ್ಯಕತೆ ಇದೆ, ಅರ್ಹರಿದ್ದಾರೆ, ಆ ಎಲ್ಲ ಫಲಾನುಭವಿಗಳಿಗೆ ಮುಕ್ತವಾಗಿ ಅವಕಾಶ ಮಾಡಿಕೊಡ್ಲಾಗುತ್ತೆ ಅಂತ ಮಾನ್ಯ ಶಾಸಕರು ಕೂಡ ಹೇಳಿದ್ದಾರೆ. ಸೊ ಈ ಯಂತ್ರದ ಬಗ್ಗೆ, ಹೊಲಿಗೆ ಯಂತ್ರದ ಬಗ್ಗೆ ಕೂಡ ಹೇಳ್ತಾ ಇದ್ರು. ಇದು ಬರೀ ನಾರ್ಮಲ್ ಒಂದು ಬಟ್ಟೆ ಹೊಲಿಯೋದು ಅಷ್ಟೇ ಅಲ್ಲದೆ ಕಮರ್ಷಿಯಲ್ ಆಗಿ ಇವರು ಆರ್ಡರ್ ತಗೊಂಡು ಜಸ್ಟ್ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಪ್ಲಗ್ ಇನ್ ಮಾಡಿ ಕಮರ್ಷಿಯಲ್ ಆಗಿ ಸಾರಿಗಳು ಜಿಗ್ಜಾಗ್ ಮಾಡೋದು ಮತ್ತೆ ಈವನ್ ಜೀನ್ಸ್ ಪ್ಯಾಂಟ್ ನಷ್ಟು ಥಿಕ್ನೆಸ್ ಇರುವಂತ ಮೆಟೀರಿಯಲ್ ನ ಕೂಡ ಹೊಲಿಯೋದಕ್ಕೆ ಸಮರ್ಥವಾಗಿದೆ ಮಷಿನ್ ಅಂತ. ಮತ್ತೆ ತುಂಬಾ ಲೈಟ್ weight ಕೂಡ ಇದೆ, ಈಸಿಲಿ ಪೋರ್ಟಬಲ್, ಈಸಿಲಿ ಯೂಸಬಲ್. ನಮ್ಮ ಎಲ್ಲ ವಿಶೇಷ ಚೇತನ ಮಿತ್ರರಿಗೆ ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಉಪಯೋಗಿಸಲಿಕ್ಕೆ ಆಗ್ತಕ್ಕಂಥ ತುಂಬಾ ಅಡ್ವಾನ್ಸ್ಡ್ ಮಷಿನ್ ನ ಮಾನ್ಯ ಶಾಸಕರು ವಿಶೇಷ ಕಾಳಜಿಯಿಂದ ತರಿಸಿ ಫಸ್ಟ್ ಅವರೊಮ್ಮೆ ಡೆಮೋ ನೋಡಿ ಇಲ್ಲಿ ತಮ್ಮೆಲ್ಲರಿಗೆ ಕೊಡ್ತಾ ಇದ್ದಾರೆ. ಈ ಎಲ್ಲ ನಮ್ಮ ಏನ್ ವಿಶೇಷ ಚೇತನ ಮಿತ್ರರು ಇಲ್ಲಿದ್ದೀರಿ, ಈ ಯಂತ್ರವನ್ನು ತಗೊಂಡೋಗಿ ತಮ್ಮ ಲೈವ್ಲಿಹುಡ್ಗೆ, ತಮ್ಮ ಜೀವನೋಪಾಯಕ್ಕೆ ಒಂದು ಉತ್ತಮ ಸಾಧನವನ್ನಾಗಿ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಈ ಯೋಜನೆ, ಈ ಅನುದಾನ ಮತ್ತೆ ಮಾನ್ಯ ಶಾಸಕರ ಒಂದು ಸದುದ್ದೇಶ ಒಂದು ಉತ್ತಮ ರೀತಿಯಲ್ಲಿ ಬಳಕೆಯಾಗ್ಲಿ ಅಂತ ಹೇಳ್ತಾ, ಇನ್ನೂ ಇಂಥ ಹೆಚ್ಚಿನ ಅನೇಕ ಅನುಕೂಲಗಳನ್ನ ತಮ್ಗೆ ಬೇರೆ ಬೇರೆ ಯೋಜನೆಗಳ, ಬೇರೆ ಬೇರೆ ಅನುದಾನಗಳ 5% ಅನುದಾನದಲ್ಲಿ ತಲುಪುವಂತಾಗ್ಲಿ ಅಂತ ನಾನಾದ್ರೂ ಆಶಿಸ್ತಾ ಈ ದಿನ ನಮ್ಮ ಈ ಕಚೇರಿ ಆವರಣದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಜೊತೆಗೆ ಇವತ್ತೇನು ಈ ಯಂತ್ರಗಳ ವಿತರಣೆ ನಡೀತದೆ ಅದು ನಿಮ್ಮ ಬದುಕಿಗೆ ಒಂದು ಹೊಸ ದಿಕ್ಕನ್ನು ನೀಡಲಿ, ಆರ್ಥಿಕವಾಗಿ ನಿಮ್ಮನ್ನು ಸದೃಢನಾಗಿ ಮಾಡ್ಲಿ ಅಂತ ಕೇಳ್ಕೊಳ್ತಾ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ.
ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜಿನಿ